FIR ವಜಾ ಮಾಡಬೇಕು ಅಂತ ಹೇಳಿದ್ದು, ಹೈಕೋರ್ಟಲ್ಲಿ ಮಾಡಕ್ಕೆ ಬರಲ್ಲ ಅಂತ ಹೇಳಿದರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಮೆಸೇಜ್ ಬಂದಿದೆ. ಕೋರ್ಟ್ ಏನು ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. CBIನವರು ಮಾಡಬೇಡಿ ಅಂತ ಹೇಳಿದ್ರು CBIನವರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡಲಿ, ನಂದೇನು ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ED ಅವರು ಎಲ್ಲ CBIನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೆ, ಇದನ್ನು ಲೋಕಾಯುಕ್ತ ಕೊಟ್ಟ ಮೇಲೆ ಅವರು CBIನವರು ಮಾಡಲಿಕ್ಕೆ ಬರುವುದಿಲ್ಲ. CBI ಕಾಂಟ್ ಡೂ ಇನ್ವೆಸ್ಟಿಗೇಷನ್, ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನನಗೇನು ಬೇಕು ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ಇದು ಇಂಟೆನ್ಷನ್ಲಿ ಅಂತೀರಾ ಸರ್? ಏನು ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗೆ ಮಾತಾಡೋಕ್ಕಾಗ್ತದೆ? ಕೋರ್ಟ್ ಏನು ಹೇಳ್ತಾರೆ ಕೇಳಬೇಕಷ್ಟೆ. FIR ವಜಾ ಮಾಡಬೇಕು ಅಂತ ಹೇಳಿದ್ದು, ಹೈಕೋರ್ಟಲ್ಲಿ ಮಾಡಕ್ಕೆ ಬರಲ್ಲ ಅಂತ ಹೇಳಿದರು. ಅಪೀಲ್ ಹಾಕಿದ್ದೆ, ಅಲ್ಲೂ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ಮೆಸೇಜ್ ಬಂದಿದೆ. ಕೋರ್ಟ್ ಏನು ಹೇಳ್ತದೆ ಕೇಳೋಣ. ಇನ್ನು ಇನ್ವೆಸ್ಟಿಗೇಷನ್ ಇದೆ. CBIನವರು ಮಾಡಬೇಡಿ ಅಂತ ಹೇಳಿದ್ರು CBIನವರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಡಲಿ, ನಂದೇನು ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ ಈಗ ED ಅವರು ಎಲ್ಲ CBIನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ಸತಿ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೆ, ಇದನ್ನು ಲೋಕಾಯುಕ್ತ ಕೊಟ್ಟ ಮೇಲೆ ಅವರು CBIನವರು ಮಾಡಲಿಕ್ಕೆ ಬರುವುದಿಲ್ಲ. CBI ಕಾಂಟ್ ಡೂ ಇನ್ವೆಸ್ಟಿಗೇಷನ್, ದೇ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಸೊ ಅದು ನಡೀತಾ ಇದೆ. ಸೊ ನನಗೇನು ಬೇಕು ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ಇದು ಇಂಟೆನ್ಷನ್ಲಿ ಅಂತೀರಾ ಸರ್? ಏನು ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗೆ ಮಾತಾಡೋಕ್ಕಾಗ್ತದೆ? ಕೋರ್ಟ್ ಏನು ಹೇಳ್ತಾರೆ ಕೇಳಬೇಕಷ್ಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.